ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೆಸ್ ಗಾರ್ಡನ್. ಈ ಬೇಸಿಗೆ ಟೈಮಲ್ಲಂತೂ ಮಲ್ಲಿಗೆ ಗಿಡದಲ್ಲಿ ಚೆನ್ನಾಗಿ ಹೂವು ಬಿಡ್ತಾ ಇದೆ. ಇದಕ್ಕೆ ನಾವು ಉದಯ ಮಲ್ಲಿಗೆ ಅಂತೀವಿ. ನನಗೆ ಅದಕ್ಕೆ ಕರೆಕ್ಟಾಗಿ ಹೆಸರು ಏನು ಅಂತ ಗೊತ್ತಿಲ್ಲ. ಸೊ 2 ಲೇಯರ್ ಇರುತ್ತೆ, ತುಂಬ ದೊಡ್ಡದಾಗಿರುತ್ತೆ ಹೂವು. ಹಾಗೆಯೇ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಎಲ್ಲ ಆಗಿ ಮುಗ್ದು ಇವಾಗ ಸೆಕೆಂಡ್ ಟೈಮ್ ಮಗುಗಳು ಬಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ. ಡೈಲಿ ಎಷ್ಟೆಷ್ಟು ಹೂವು ಸಿಗುತ್ತೆ. ಇದೇನಂದರೆ ಈ ಗಿಡದಲ್ಲಿ ಈ ಬೇಸಿಗೆ ಟೈಮಲ್ಲಿ ಮಾತ್ರ ಗ್ರೋತನ್ನು ನಾವು ನೋಡ್ಬೋದು. ಮಳೆಗಾಲ ಮತ್ತು ಮಳೆಗಾಲ ಕಳೆದ ಹಾಗೆ ಚಳಿಗಾಲದ ಟೈಮಲ್ಲಂತೂ ಫುಲ್ಲು ಡಾರ್ಮೆನ್ಸಿ ಪೀರಿಯಡಿಗೆ ಹೋಗುತ್ತೆ. ಅದು ಯಾವುದೇ ಥರದ ಗ್ರೋತ್ ಅದರಲ್ಲಿ ಕಾಣೋದಿಲ್ಲ. ಇಲ್ಲೊಂದು ನೋಡಿ ಚಿಕ್ಕ ಗಿಡ ಹಾಕಿದ್ದೀನಿ, ಇದರಲ್ಲಿ ಕೂಡ ಚೆನ್ನಾಗಿ ಹೂ ಬಿಡ್ತಾ ಇದೆ. ಕರ್ಣಕುಂಡಲ ಗಿಡದಲ್ಲಿ ಕೂಡ ಹೂ ಬಿಡ್ತಾ ಇದೆ. ಬಟ್ ಜಾಸ್ತಿ ನಾನು ಈ ಗಿಡ ಹಾಕಕ್ಕೆ ಹೋಗಿಲ್ಲ, ಯಾಕಂದರೆ ಬೇಸಿಗೆಗಾಲದ ಟೈಮಲ್ಲಿ ಇದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಇದಕ್ಕೆ ನೀರು ಜಾಸ್ತಿ ಬೇಕು, ಹಾಗೆಯೇ ಜಾಸ್ತಿ ಬಿಸಿಲು ಇದ್ದರೆ ಆವಾಗ ಗಿಡ ಎಲ್ಲ ಬಾಡಿ ಹೋಗುತ್ತೆ. ನಿತ್ಯ ಪುಷ್ಪ ಗಿಡದಲ್ಲಿ ಯಾವಾಗಲೂ ಹೂವು ಆಗ್ತಾ ಇರುತ್ತೆ. ಹಾಗೆಯೇ ಇದು ನೋಡಿ ಒಂದು ರೋಸ್ ಆಗಿದೆ ಇವತ್ತು, ಆರೆಂಜ್ ಕಲರ್ ಇದ್ದು. ರೋಸ್ ಗಿಡ ಅಂತೂ ಬೇಸಿಗೆಗಾಲ ಟೈಮಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಇವಾಗಂತೂ ಯಾಕೋ ಚೆನ್ನಾಗಿ ಬರ್ತಾನೇ ಇಲ್ಲ. ಫರ್ಟಿಲೈಸರ್ ಕೂಡ ಹಾಗೆಯೇ ನಾನು ಜಾಸ್ತಿ ಏನು ಹಾಕೋದಿಲ್ಲ. ಬರೀ ಅಂದರೆ ಕಿಚನ್ ವೇಸ್ಟಿಂದ ಮಾಡಿದಂಥ ಫರ್ಟಿಲೈಸರ್ ಆಗಲಿ ಅಥವಾ ಈಗ ಜಾಸ್ತಿ ಲಿಕ್ವಿಡ್ ಫರ್ಟಿಲೈಸರ್ನೇ ಕೊಡ್ತೀನಿ ನಾನು, ರೈಸ್ ವಾಟರ್ ಅಥವಾ ಮಜ್ಜಿಗೆ ನೀರು ಆ ಥರದ್ದೆಲ್ಲ. ಪಾಟಲ್ಲಿ ನೀವೇನಾದರೂ ಗಿಡಗಳನ್ನು ಬೆಳೆಸ್ತಿದ್ರೆ ನನ್ನದೊಂದು ಟಿಪ್ಸ್ ಏನಂದರೆ, ಜಾಸ್ತಿ ಈ ಥರದ ದಾಸವಾಳ ಗಿಡಗಳನ್ನು, ನಿತ್ಯ ಪುಷ್ಪ, ಶಂಖಪುಷ್ಪ ಆ ಥರ ಗಿಡಗಳನ್ನು ಬೆಳೆಸೋಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿದ್ದರೆ ಟ್ರೈ ಮಾಡಿ. ಯಾಕೆಂದರೆ ಇದು ತುಂಬ ಈಸಿಯಾಗಿ ಬೆಳೆಯುತ್ತೆ. ಇದಕ್ಕೆ ನಾವು ಜಾಸ್ತಿ ಕೇರ್ ಕೊಡಬೇಕಾಗಿಲ್ಲ. ನೀವು ನೋಡ್ತಾ ಇರ್ಬೋದು, ಎಲ್ಲ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರ್ತೀನಿ. ನಿತ್ಯ ಪುಷ್ಪ ಗಿಡದಲ್ಲಂತೂ ಚೆನ್ನಾಗಿ ಹೂ ಬಿಟ್ಟಿರುತ್ತೆ. ಜೆರೇನಿಯಂ ಕೂಡ ಹಾಗೆಯೇ, ಜೆರೇನಿಯಮನ್ನು ಕೂಡ ನೀವು ಪಾಟ್ನಲ್ಲಿ ಚೆನ್ನಾಗಿ ಬೆಳೆಸ್ಬೋದು. ಯಾಕೆಂದರೆ ಸ್ಟಾರ್ಟಿಂಗ್ ನೀವು ಬೆಳೆಸೋದಿದ್ರೆ ಈ ಥರದ ಗಿಡಗಳನ್ನು ಟ್ರೈ ಮಾಡಿ. ಇಲ್ಲಿ ನೋಡಿ, ಇದು ಕನಕಾಂಬರ ಗಿಡ, ಇದರಲ್ಲಿ ಕೂಡ ಚೆನ್ನಾಗಿ ಹೂ ಬಿಟ್ಟಿದೆ. ಇದನ್ನು ಕೂಡ ಹಾಗೇನೆ ಒಂದು ಚಿಕ್ಕ ಪಾಟಲ್ಲಿ ಹಾಕಿಟ್ಟಿದೆ ನೋಡಿ. ಇಲ್ಲಿ ಕೂಡ ಹಾಗೇನೆ ಚೆನ್ನಾಗಿ ಹೂ ಬಿಟ್ಟಿದೆ. ರೋಸ್ ಗಿಡಗಳನ್ನು ನಾನು ಹೇಳ್ತಾ ಇರ್ತೀನಲ್ಲ, ಗಿಡದಿಂದ ತುಂಬ ಜನ ಹೇಳ್ತಾ ಇರ್ತಾರೆ, ನಾನು ನರ್ಸರಿಯಿಂದ ಚೆನ್ನಾಗಿರೋ ಗಿಡನೇ ತೊಗೊಂಬಂದೆ, ಆಮೇಲೆ ಅದು ಒಣಗಿ ಸತ್ತು ಹೋಯಿತು ಅಂತ. ಈ ಥರದ ಪ್ರಾಬ್ಲಮ್ಸು ರೋಸ್ ಗಿಡಗಳಿಗೆ ನಾವು ತುಂಬ ನೋಡ್ಬೋದು. ಯಾಕೆಂದರೆ ಅದಕ್ಕೆ ಡೈಬ್ಯಾಕ್ ಪ್ರಾಬ್ಲಮ್ ಇರುತ್ತೆ. ನಾವು ಕಟ್ ಮಾಡಿದ ಜಾಗದಿಂದ, ಅದು ಗಿಡವನ್ನು ಕಟ್ ಮಾಡಿರ್ತೀವಲ್ಲ ಆ ಜಾಗದಿಂದ ಅದು ಫಂಗಸ್ ಎಫೆಕ್ಟ್ ಆಗಿ ಸಾಯ್ತಾ ಹೋಗುತ್ತೆ. ಹಾಗೆಯೇ ಬುಡದಲ್ಲಿ ಕೂಡ ಏನಾದರೂ ರೂಟ್ ರಾಟ್ ಆಗೋದು, ಈ ಥರದ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಇದು ನೋಡಿ, ನಾನು ಜೀನಿಯಾ ಬೀಜ ಹಾಕಿದ್ದೆ ಲಾಸ್ಟ್ ಟೈಮು. ಗಿಡ ಇವಾಗ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಎಲ್ಲದರಲ್ಲೂ ಹೂ ಬಿಡ್ತಾ ಇದೆ. ಹಾಗೆಯೇ ಇಲ್ಲೊಂದು ನೋಡಿದ್ದು ಕೋಳಿ ಜುಟ್ಟು ಹೂವಿನ ಗಿಡ, ಇದರಲ್ಲಿ ಕೂಡ ಬಿಟ್ಟಿದೆ. ಹಾಗೆಯೇ ಇದರ ಬೀಜ ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈ ಬಿಸಿಲು ಟೈಮಿಗೆ ಎಲ್ಲನೂ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಇವಾಗ ಯಾವುದನ್ನು ನಾನು ಇದು ಹೊಸ ಗಿಡಗಳನ್ನು ಹಾಕಕ್ಕೆ ಹೋಗಿಲ್ಲ. ಎಲ್ಲ ಹಳೆ ಗಿಡಗಳಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೇಮ್ ಸೀಡ್ಸ್ ಹಾಕಿರೋದು. ಬಟ್ ಅದು ನಾವು ಕೊಡುವಂಥ ಪಾಟಲ್ಲಿರುವಂಥ, ನಾವು ಕೊಡೋ ಗಿಡಗಳಿಗೆ ಸಪ್ರೇಟಾಗಿ ಕೊಡುವಂಥ ಫರ್ಟಿಲೈಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೆನ್ನಾಗಿ ನಾವು ಫರ್ಟಿಲೈಸರ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಗಿಡಗಳು. ನೋಡಿ, ನೀವು ಡಿಫ್ರೆನ್ಸ್ ನೋಡ್ತಾ ಇರ್ಬೋದು, ಆ ಗಿಡಕ್ಕೂ ಮತ್ತು ಈ ಗಿಡಕ್ಕೆ ಎಷ್ಟೊಂದು ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡಿ, ಹೂಗಳು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಅಂತ. ಬೇಸಿಗೆಗಾಲದ ಟೈಮಲ್ಲಿ ತುಂಬ ಬಿಸಿಲು ಇದ್ದಾಗ ನಾವು ದಿನಕ್ಕೆ 2 ಸಲನೂ ನೀರು ಕೊಡಬೇಕಾಗುತ್ತೆ. ಯಾಕಂದರೆ ಮಾರ್ನಿಂಗ್ ಹಾಗೆಯೇ ಈವ್ನಿಂಗ್ ಟೈಮಲ್ಲಿ ಎಲ್ಲ ಗಿಡಗಳು ಒಂದು ಸಲ ಬಾಡಿ ಹೋಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಮೇಲಿನ ಮೇಲೆ ಸ್ಪ್ರೇ ಮಾಡೋದಾಗಲಿ ಅಥವಾ ಲೈಟಾಗಿ ನೀರು ಹಾಕೋದಾಗಲಿ ಮಾಡಿದರೆ ಅಲ್ಲಿ ಮಾರ್ನಿಂಗ್ ಆದಾಗ ಪುನಃ ಗಿಡಗಳು ತುಂಬ ಫ್ರೆಶ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಶಂಖಪುಷ್ಪ ಹೂವಿನ ಬಳ್ಳಿನ ಇದಕ್ಕೆ ಹಬ್ಬಿಸ್ಬಿಟ್ಟಿದೆ. ಇವಾಗ ಚೆನ್ನಾಗಿ ಹಬ್ಕೊಂಡು ದೊಡ್ಡದಾಗಿದೆ ನೋಡಿ, ಚೆನ್ನಾಗಿ ಹೂ ಕೂಡ ಬಿಡ್ತಾ ಇದೆ. ಈ ಥರದ ಒಂದು ಬಳ್ಳಿ ಇದ್ದರೆ ಸಾಕು, ನೋಡೋಕ್ಕೂ ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಶಂಖಪುಷ್ಪ ಹೂವಿನಿಂದ ಟೀ ಹೇಗೆ ಮಾಡೋದು ಅಂತ. ಆ ಟೀ ಕುಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಇದು ನೋಡಿ, ನೆಲ ಗುಲಾಬಿ, ಪಾರ್ಟುಲಕ ಅಂತೀವಿ. ಇದು ಕೂಡ ಹಾಗೆಯೇ ಚಿಕ್ಕ ಚಿಕ್ಕ ಕಟ್ಟಿಂಗ್ಸ್ ಅಲ್ಲಲ್ಲಿ ಹಾಕಿಬಿಟ್ಟಿದೆ. ಚೆನ್ನಾಗಿ ಇವಾಗ ಹೂ ಬಿಡ್ತಾ ಇದೆ. ಇದು ಜಾಸ್ತಿ ಬೇಸಿಗೆಗಾಲ ಟೈಮಲ್ಲೇ ಚೆನ್ನಾಗಿ ಈ ಥರ ಹೂ ಬಿಡುತ್ತೆ ನೋಡಿ. ಹಾಗೆಯೇ ಬೇಸಿಗೆಗಾಲದ ಟೈಮಲ್ಲಿ ಇದರ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ, ಆದಷ್ಟು ಬೇಗ ಬೆಳ್ಕೊಂಡ್ಬಿಡುತ್ತೆ ಇದು. ದಾಳಿಂಬೆ ಗಿಡದಲ್ಲಿ ನೋಡಿ, ಇದು
ಒಂದು ದಾಳಿಂಬೆ ದೊಡ್ಡದಾಗಿದೆ ಇವಾಗ. ಹಾಗೆಯೇ ಇಲ್ಲಿ ಚಿಕ್ಕ ಚಿಕ್ಕದು ಇವಾಗ ಪುನಃ ಹೂ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆಯೇ ಇಲ್ಲೊಂದು ನೋಡಿ, ಇದು ಚಿಕ್ಕ ಕಾಯಿಯಾಗಿದೆ ನೋಡಿ. ಗಿಡನೂ ಹಾಗೆಯೇ ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದೇನು ನರ್ಸರಿಯಿಂದ ತಂದು ಹಾಕಿರುವಂಥ ಗಿಡ ಅಲ್ಲ, ಹೀಗೆ ತಿಂದು ಹಾಕಿ ಬೀಜ ಹಾಕಿದ್ರಲ್ಲಿ ಹುಟ್ಕೊಂಡಿರೋಂಥ ಗಿಡ. ಇಲ್ಲೂ ನೋಡಿ ವೈಟ್ ದಾಸವಾಳದೊಂದು ಕಟಿಂಗ್ ಹಾಕಿದೆ, ಅದರಲ್ಲಿ ಬಂದಿರುವಂಥದ್ದು. ಹೂ ಕೂಡ ಬಿಡ್ತಾ ಇದೆ. ಚಿಕ್ಕ ಪಾಟಲ್ಲಿ ಹಾಕಿರುವಂಥದ್ದು ಇದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.